ವಿಜಯ ನಡಿಬೇಕು, ಯಾವಾಗ್ಲೂ ಮುಂದೆ ನೋಡ್ಕೊಂಡು ನಡಿಬೇಕಪ್ಪ. ವಿಜಯಕ್ಕೆ ಯಾವಾಗ ಮುಂದೆ ನೋಡಿ ಅಭ್ಯಾಸ ಮಾಮ. ವಿಜಯ್, ಜಯ ವಿಜಯ ಅನ್ನೋದು ಎತ್ತರದಲ್ಲಿರುತ್ತೆ, ಅದು ಹಿಂದೆ ಮುಂದೆ ನೋಡಲ್ಲ. ಅಷ್ಟೇ ಅಲ್ಲ, ಎಲ್ರು ಅದನ್ನ ತಲೆ ಎತ್ತಿ ನೋಡ್ತಾ ಇರ್ತಾರೆ. ಅವ್ರ ನೋಟದಲ್ಲಿ ಒಂದು ಹೆಮ್ಮೆ ಇರುತ್ತೆ. ಏನ್ ಮಾಡ್ತಾ ಇದೀಯ ವಿಜಯ್? ಇವತ್ತು ಎಲ್ರು ಕಣ್ಣು ನಿನ್ನ ಮೇಲಿತ್ತು, ಆದ್ರೆ ಅವ್ರ ಮುಖದಲ್ಲಿ ಭಯ ಇತ್ತು, ಆತಂಕ ಇತ್ತು. ಯು ನೋ ವಾಟ್ ಇಟ್ ಮೀನ್ಸ್? ಇವೆರಡು ಇದ್ದಲ್ಲಿ ನಾವು ಕೆಳಗ್ ಬಿದ್ದಿದೀವಿ ಅಂತ ಅರ್ಥ. ಅಮ್ಮ ಯಾಕೋ ಗೊತ್ತಿಲ್ಲ, ಮೊದಲನೇ ಸತಿ ನಿನ್ ಮುಗ್ದಲ್ಲಿ ನಾನು ಭಯ ನೋಡ್ತಾ ಇದ್ದೀನಿ. ಸಮಾಜದಲ್ಲಿ ಹೋಗೋ ಮರ್ಯಾದೆನ ಕಾಲೇಜಲ್ಲಿ ತಡೆದಿದ್ದೀನಿ. ಅದಕ್ಕೆ ಆ ಗೀತನ ಕಾಪಾಡೋ ಅಗತ್ಯ ಐತಾ ಅಮ್ಮ? ನಾನು ಅವಳನ್ನ ಕಾಪಾಡ್ಲಿಲ್ಲ ವಿಜಯ್, ನಾನು ನನ್ನ ಮಗನ್ನ ಕಾಪಾಡ್ಕೊಂಡಿದ್ದೀನಿ. ಕರೆಕ್ಟ್ ಅಮ್ಮ, ನೀನು ಹೊರಡು, ನಾನು ಆಮೇಲೆ ಬರ್ತೀನಿ. ಅದನ್ನೇ ನಾನು ಬೇಡ ಅಂತಿರೋದು. ಯಾಕಮ್ಮ ಬೇಡ ಅಂತಿದ್ಯಾ? ನನ್ನ ಜೀವನದಲ್ಲಿ ಮೊದಲನೇ ಸತಿ ನನ್ನ ವಿರುದ್ಧ ನಡ್ಕೊಂಡ್ಬಿಟ್ಟಲ್ಲಮ್ಮ ನೀನು. ಅಷ್ಟೇ ಅಲ್ಲ, ನಿನ್ನ ಜೀವನದಲ್ಲಿ ಮೊದಲನೇ ಸತಿ ಎಲ್ಲರ ಮುಂದೆ ಸಾರಿ ಕೇಳೋದನ್ನ ಕೇಳ್ಬಿಟ್ಟಮ್ಮ. ದಡ್ಡ, ಅಲ್ಲಿ ನಿಂತಿರೋ ಗುಂಪನ್ನು ಒಂದ್ಸರ್ತಿ ನೋಡು. ಒಂದಷ್ಟು ಜನ ಆ ಗುಂಪಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಆ ವಿಡಿಯೋ ಏನಾದ್ರೂ ಸೋಷಿಯಲ್ ಮೀಡಿಯಾ ತಲುಪ್ತು ಅಂದ್ರೆ ನಾಳೆ ದೊಡ್ಡ ನ್ಯೂಸ್ ಆಗುತ್ತೆ. ಅದು ಇವ್ರಪ್ಪನ ಕಿವಿ ತಲುಪುತ್ತೆ. ನೀನ್ ಜೈಲಿಗೆ ಹೋದ್ರೂ ಹೋಗ್ಬೋದು. ಮಗ ಇಂಥ ತಪ್ಪು ಮಾಡಿದಾನ ಅಂತ ನಿಮ್ಮಪ್ಪ ಮೀಡಿಯಾ ಮುಂದೆ, ತಪ್ಪು ಯಾರೇ ಮಾಡಿದ್ರು ಸರಿ, ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು. ನಿನ್ನ ಭವಿಷ್ಯ ಮಂಕಾಗುತ್ತೆ. ಓಹೋ, ಇದು ಲಾ ಪಾಯಿಂಟು. ಆಗ ಯಾರು ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ ಕಂದ. ನಾನು ಸುಡೋದನ್ನ ತಡೆದೆ ಅಂತ ನೀನ್ ಅಂದ್ಕೊಂಡಿರ್ಬಹುದು. ಎಸ್, ನಿನ್ನ ಭವಿಷ್ಯ ಸುಡೋದನ್ನ ತಡೆದೆ. ಒಬ್ಳು ತಾಯಿಯಾಗಿ ನಿನ್ನನ್ನ ಕಾಪಾಡ್ಕೊಂಡಿದ್ದೀನಿ. ದಟ್ಸ್ ಆಲ್ ಐ ನೋ. ಹಾಗಾದ್ರೆ ಅವಳು ಮಾಡಿದ ತಪ್ಪಿಗೆ ಯಾವ ಶಿಕ್ಷೆನೂ ಇಲ್ವಾ? ಶಿಕ್ಷೆ ಸಾವಲ್ಲಿರಲ್ಲ, ಸೋಲಲ್ಲಿರುತ್ತೆ ವಿಜಿ. ಸೋಲು ಕೊಡೋ ನೋವು ಸಾವು ಕೂಡ ಕೊಡಲ್ಲ. ಅಂದ್ರೆ ಹೋಗ್ತಾ ಹೋಗ್ತಾ ನಿಂಗೆ ಅರ್ಥ ಆಗುತ್ತೆ ವಿಜಿ. ನನ್ನ ತಂಗಿ ಮುಂದೆ ಏನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ನಿನಗೆ ನೋವು ಕೊಟ್ಟವಳ ಹಂಗೆ ಬಿಡಕ್ಕಾಗತ್ತಾ? ಅವಳಿಗೆ ಏನಾರು ಒಂದು ಸನ್ಮಾನ ಮಾಡ್ಬೇಕಲ್ವೇ? ನಡಿ 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 ತಂಗಿ ನಡಿ. ಕೊನೆಗೂ ಗೆದ್ಬಿಟ್ಟೆ ಗೀತಾ. ಹೇಗೋ ಸಮಸ್ಯೆನ ಎದುರಿಸಿ ಸೋಲ್ಸಿ ಬಿಟ್ಟಲ್ಲೇ. ಇನ್ನ ವಿಜಯ್ ನಿನ್ ಮುಂದೆ ತಲೆ ಎತ್ ನಡಿಯಕ್ಕಾಗಲ್ಲ ನೋಡು. ಗೀತಾ, ಕಾಂಗ್ರ್ಯಾಚುಲೇಷನ್ಸ್. ಯಾಕೆ ಸರ್ ಫಸ್ಟ್ ಬಂದಿದ್ದಕ್ಕ? ಇಲ್ಲ, ಅವಳು ಪ್ರಾಣ ಉಳಿದಿದ್ದಕ್ಕೆ. ಇವತ್ತು ನಾನು ಜೀವ ಉಳಿಸೋ ಕೆಲಸ ಮಾಡಿದೆ. ಸರಿಯಾದ ಟೈಮ್ಗೆ ಭಾನುಮತಿ ಅವರಿಗೆ ಅಂದರೆ ವಿಜಯ್ ತಾಯಿಗೆ ಫೋನ್ ಮಾಡಿದೆ. ಸರಿಯಾದ ಟೈಮ್ಗೆ ಅವ್ರು ಬಂದು ನಿನ್ನನ್ನು ಕಾಪಾಡ್ತಾ ಇರಲಿಲ್ಲ ಅಂದರೆ ನೀನು ಬೂದಿ ಆಗ್ತಿದ್ದಮ್ಮ, ಗೊತ್ತಾ? ಇನ್ಮೇಲೆ ಇಂಥದ್ದೆಲ್ಲ ಇಟ್ಕೋಬೇಡಮ್ಮ. ಪ್ರತಿದಿನ ನಮ್ಮದು ಆಗಿರಲ್ಲ. ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಆ ವಿಜಯ್ ಎಂಥವನು ಅಂತ ಗೊತ್ತಿಲ್ಲಮ್ಮ. ಆಗಿರೋ ಅವಮಾನನ ಆಯುಸ್ ಮುಗಿಯೋ ತನಕ ಹೊತ್ಕೊಂಡು ತಿರ್ಗೋನು. ಏನೋ ಅವನಮ್ಮ ಅಡ್ಡ ನಿಂತಿದ್ದಕ್ಕೆ ಸುಮ್ಮನೆ ಆಗಿದ್ದಾನೆ. ಗೆಲುವು ಸಿಕ್ತು ಅಂತ ಮತ್ತೆ ಮತ್ತೆ ಅವನ್ನ ಕೆಣಕಕ್ಕೆ ಹೋಗ್ಬೇಡ. ದುಷ್ಟರನ್ ಕಂಡ್ರೆ ದೂರ ಇರಬೇಕು ಅನ್ನೋ ಗಾದೆ ಮಾತಿದೆಯಲ್ಲಮ್ಮ, ಅದು ಇವತ್ತಿನ ಕಾಲಕ್ಕೂ ಸಲ್ಲುತ್ತೆ. ಈ ಒಂದು ವರ್ಷ ತಲೆ ತೆಗೆಸ್ಕೊಂಡು ಬಾ, ತಲೆ ತೆಗೆಸ್ಕೊಂಡು ಹೋಗು. ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ. ಬನ್ರಿ. ಗೀತಾ, ಒಂದು ಮಾತು ನಾನು ನಿನಗೆ ಹೇಳಲೇಬೇಕಮ್ಮ. ಒಂದು ಸರ್ತಿನಾದರೂ ಆ ವಿಜಯ್ ಅನ್ನೋ ದುರಂಕಾರಿ ವಿರುದ್ಧ ಸೆಡ್ ಹೊಡೆದು ನಿಂತ ಸಂತೋಷ ನನಗಿದೆ. ಆಮೇಲೆ ನಾನು ಇಷ್ಟೆಲ್ಲ ಹೇಳಿದ್ದು ಬಿಟ್ವೀನ್ ಮೀ ಆ್ಯಂಡ್ ಯು. ಗುಡ್ ಲಕ್ ಮಗಳೇ.
ಆಲ್ ದಿ ಬೆಸ್ಟ್. ಒಟ್ನಲ್ಲಿ ವಿಜಯ್ ಕೆಟ್ಟವನು, ಆದ್ರೆ ಅವರಮ್ಮ ತುಂಬಾ ಒಳ್ಳೆಯವರು. ತಂಗಿವ ವಾಟ್ ಈಸ್ ದಿಸ್ ಯಾ? ಮಗ ಕಾಲೇಜಲ್ಲಿ ಈ ಥರ ಮಾಡಿದ್ನಲ್ಲ ಅನ್ನೋ ಬೇಜಾರ, ಅಥವಾ ಅಷ್ಟೂ ಜನರ ಮಧ್ಯೆ ನನ್ನ ಮಗನಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋ ಚಿಂತೆನ, ಅಥವಾ ಯಾವಾಗಲೂ ಫಸ್ಟ್ ಬರ್ತಿದ್ದ ನನ್ನ ಮಗ ಈ ಸಾರಿ ಬರ್ಲಿಲ್ವಲ್ಲ ಅನ್ನೋ ನೋವಾ? ನಾನು ವಿಜಯ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಅವನು ಎದುರುಗಡೆ ನಿಂತಿದ್ಲಲ್ಲ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಓಹೋ, ಗೀತಾ. ಈ ಸಾರಿ ಕಾಲೇಜಿಗೆ ಫಸ್ಟ್ ಬಂದಿರೋಳು ಅಲ್ವಾ? ತಂಗಿವಾ, ತಲೆ ಕೆಡಿಸ್ಕೋಬೇಡ, ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡು. ಅಣ್ಣ, ಕಾಲೇಜಲ್ಲಿ ವಿಜಯ್ ಹೇಳಿದ ಮಾತುಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ಯಾ? ಆ ಹುಡುಗಿ ಒಂದು ಪೇಪರ್ನ ಕದ್ದಿದ್ದಾಳೆ. ಕಳ್ಳಿ ಬಿಡಬಾರ್ದು ತಂಗಿವಾ, ಕರೆಕ್ಟಾಗಿ ಶಿಕ್ಷೆ ವಿಧಿಸ್ಬೇಕು ಇದಕ್ಕೆ. ವಿಷಯ ಅದಲ್ಲ ಅಣ್ಣ. ವಿಜಯ್ ಜೀವನದಲ್ಲಿ ಇದುವರೆಗೂ ಯಾವುದೇ ಹುಡುಗಿನೂ ಯಾವುದೇ ರೀತಿಲೂ ಎಂಟ್ರಿ ಕೊಟ್ಟಿಲ್ಲ. ಅಲ್ಲ, ಕರೆಕ್ಟ್ ಅದು. ವಾಟ್ ಎ ಕೋಇನ್ಸಿಡೆನ್ಸ್ ತಂಗಿಯವ. ಗುರೂಜಿ ಹೇಳ್ದಂಗೆ ನಿನ್ನ ಲೈಫಲ್ಲೂ ಯಾವುದೋ ಒಂದು ಹೆಣ್ಣು ಬೇಲಿ ದಾಟ್ಕೊಂಡು ಬರ್ತಾ ಇದ್ದಾಳೆ, ಇಲ್ಲಿ ವಿಜಯ್ನ ಲೈಫಲ್ಲೂ ಯಾವುದೋ ಒಂದು ಹೆಣ್ಣು ಬಂದು ಆನ್ಸರ್ ಶೀಟ್ ಕತ್ಕೊಂಡು ಹೋಗ್ತಾಳೆ. ಮ್ಯಾಚಿಂಗ್ ಮ್ಯಾಚಿಂಗ್. ಅವಳೇ ಇವಳು ಯಾಕಾಗಿರ್ಬಾರ್ದು? ತಂಗಿವ, ವಾಟ್ ಯು ಆರ್ ಟೆಲ್ಲಿಂಗ್ ಯಾ? ಗುರೂಜಿ ಹೇಳಿದ್ದ ಬೇಲಿ ದಾಟಿದ ಹೆಣ್ಣು ಈ ಗೀತಾನೇ ಯಾಕಾಗಿರ್ಬಾರ್ದು ಅಂತಿದ್ದೀನಿ. ಅದೇ ಯಾಕೆ ಸಾಧ್ಯ? ಇಷ್ಟು ದಿನ ಅವನ ಜೀವನದಲ್ಲಿ ಇಲ್ದಿದ್ದ ಹೆಣ್ಣು ಈಗ ಸಡನ್ ಆಗಿ ಬಂದಿದ್ದಾಳೆ. ಅವಳನ್ನ ಹುಡುಕೊಂಡು ಅವನು ಬೀದಿ ಬೀದಿ ಅಲ್ದಿದ್ದಾನೆ. ವೇಲ್ ಹಿಡ್ಕೊಂಡು ಅವಳ ಯೋಚನೆಯಲ್ಲಿ ದಿನ ಕಳ್ದಿದ್ದಾನೆ, ಮುಖ ಬಾಡಿಸ್ಕೊಂಡು. ಅದಕ್ಕೆ ಅಲ್ಲ ತಂಗಿವ, ಈಗ ಗೀತಾನೇ ಆ ಹೆಣ್ಣಾಗಿದ್ದಿದ್ರೆ ನಿನ್ನ ಬದುಕಿಗೆ ಕೊಳ್ಳಿಡಕ್ಕೆ ಬರ್ತಿರೋಳು ಅವಳೇ, ನಿನ್ನೀ ಮನೆಯ ಅಸ್ತಿತ್ವವನ್ನ ಅಲುಗಾಡಿಸೋಕೆ ನಿಂತಿರೋಳು ಅವಳೇ. ಹುಷಾರಾಗಿರ್ಬೇಕು ತಂಗ್ಯವ, ಹುಷಾರಾಗಿರಬೇಕು. ಅಲ್ಲ ತಂಗ್ಯವ, ಅವಳೇ ಇವಳೇ ಅವಳು ಅಂತ ಫಿಕ್ಸ್ ಆಗಿದ್ಯಾ? ಗೊತ್ತಿಲ್ಲ ತಾರಾ, ಆದ್ರೂ ಒಂದ್ಸರ್ತಿ ಗೀತನ್ನ ಮುಟ್ಟಿ ಚೆಕ್ ಮಾಡ್ಬಿಡ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಮಾಡಿದಿದ್ರೆ ಗುರೂಜಿ ಹೇಳಿದ 3 ಲಕ್ಷಣಗಳು, ಬಿರುಗಾಳಿ, ಹೂವ, ಶಂಕ, ಹಾಗೇನಾದ್ರೂ ಆಗಿದ್ದಿದ್ರೆ ಅಟ್ಕಾಯಿಸ್ಕೊಳ್ಳೋ ಅಪಾಯನ ಗುರ್ತಿಸ್ಬಹುದಾಗಿತ್ತಲ್ಲ ಅಂತ. ಎಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಅಯ್ಯೋ 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 ತಂಗ್ಯವ್ವ, ಈಗ ನೀನು ಗೀತಾಳ ಮೈ ಟಚ್ ಮಾಡಬೇಕು ಅಷ್ಟೇ ತಾನೇ? ನಾಳೆ ಬೆಳಿಗ್ಗೆ ನೀನು ಗೀತಾಳ ಮೈ ಸ್ಪರ್ಶಿಸ್ತೀಯ. ರೀ ರೀ ಒಳಗಡೆ ನಲ್ಲಿ ಕೆಟ್ಟೋಗಿದೆ. ಪಾಪ ಮಗು ನೋಡಿ ಎಷ್ಟು ಕಷ್ಟ ಪಡ್ತಾ ಇದೆ, ರಿಪೇರಿ ಮಾಡಿಸ್ರಿ. ಪಡ್ಲಿ ಬಿಡೆ, ಹೆಣ್ಮಕ್ಳು ಕಷ್ಟ ಪಡಬೇಕು, ಕಷ್ಟ ಪಟ್ರೇನೆ ಅವ್ರಿಗೆ ತವ್ರ ಮನೆ ನೆನಪಿರೋದು. ಒಂಟಿ ಸೀನು, ಇನ್ನೊಂದು ಸೀನೆ. ಒಂಟಿ ಸೀನು ಒಳ್ಳೇದಲ್ಲ, ಮೊದ್ಲೇ ಈ ಮನೇಲಿ ಜಂಟಿ ಕಾಟ, ಅದ್ರ ಮೇಲೆ ನೀನು ಒಂಟಿ ಸೀನೆ, ಇನ್ನೊಂದು ಸೀನು. ನೀನ್ ಬಿಂದಿಗೆ ತಗೊಂಡು ಒಳಗಡೆ ಹೋಗೆ. ಮೊದ್ಲು ರಿಪೇರಿ ಆಗ್ಬೇಕಾಗಿರೋದು ನಲ್ಲಿ ಅಲ್ಲ, ನಿನ್ನ ಮೂಗು. ಸೀನೆ, ಇನ್ನೊಂದು ಸೀನು. ಹಾ, ಇದೆ 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 ತಂಗಿ, ಬಾ, ಇಳಿ ಇಳಿ ಇಳಿ, ಬಾ ಬಾ ಬಾ. ಆ ಗೀತಾ ಮನೆ ಇದೆನಾ? ಹ್ಞೂ ತಂಗಿವ್ವ, ಕರ್ಕೊಂಬರೋದಾ? ಯಾಕೆಂದ್ರೆ ನೀನು ಒಳಗಡೆ ಹೋದ್ರೆ ಗಾಳಿ ಬೀಸಲ್ಲ, ಹೂವು ಬೀಳಲ್ಲ, ಒಳಗಡೆ ಯಾರು ಶಂಕ ಇಟ್ಕೊಂಡಿರಲ್ಲ. ಅದಕ್ಕೆ ತಂಗಿವ್ವ, ನೀನು ಅವಳ ಮೈ ಹೊರಗಡೆ ಬಂದು ಮುಟ್ಟಿದ್ರೆ ಸರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮನೆ ಒಳಗೂ ನಾನು ಅವಳು ಮೈ ಮುಟ್ಟಿದ್ಮೇಲೆ ಗುರೂಜಿ ಹೇಳಿದ 3 ಲಕ್ಷಣಗಳು ಸಂಭವಿಸಿದ್ರೆ ಅನುಮಾನನೇ ಇಲ್ಲದೆ ಅವಳೇ ನನ್ನ ವೈರಿ ಅನ್ನೋ ನಿರ್ಧಾರಕ್ಕೆ ಬರಬಹುದು.
ಅವಳು ಮನೆ ಇದೇನಾ, ಅವಳು ಮನೇಲಿದ್ದಾಳ ಅಂತ ಹೋಗು ಒಂದ್ಸರ್ತಿ ಕನ್ಫರ್ಮ್ ಮಾಡ್ಕೊಂಡ್ ಬಾ. ಮಾನಗಳಲ್ಲಿ ನನಗೆ ಆಗೋದು ಸನ್ಮಾನ, ಆಗದೇ ಇರುವಂಥದ್ದು ಅನುಮಾನ. ಆದ್ರೂ ನೀನು ಹೇಳಿದೆ ಅಂತ ಒಂದ್ಸಾರಿ ಒಳಗಡೆ ಹೋಗಿ ಪೊಸಿಷನ್ ನೋಡ್ಕೊಂಡು ಬರ್ತೀನಿ. ಅಲ್ಲಿ ತನಕ ನೀನು ಇಲ್ಲೇ ಇರು. ನೀನೇ ಅಯ್ಯೋ ಇನ್ನು ಒಂದೇ ಒಂದು ಸೀನೆ ಹ ಹ ಹ ಅಯ್ಯೋ ದೇವ್ರೇ, ಮನೆ ಒಳಗಡೆ ಕಾಲಿಡುವಾಗ್ಲೇ ಒಂಟಿ ಸೀನು. ಯಾಕೋ ಅಪಶಕುನದ ಗಾಳಿ ಹೊಡಿತಿದ್ಯಲ್ಲಪ್ಪ. ಇನ್ಮೇಲೆ ಬರೋದಲ್ಲ ಶುಭ ಶಕುನ. ಶುಭ ಶಕುನ? ಯಾಕೋ ಈ ಅಪ್ಪ ಸ್ವಲ್ಪ ಉಲ್ಟಾಗಿರ ಕಾಣಿಸ್ತಿದ್ದಾನೆ. ಪರವಾಗಿಲ್ಲ, ನಮಗೆ ಸೆಟ್ ಆಗುತ್ತೆ. ಎಲ್ಲಿ ಬೆಲ್? ಓಹೋ, BP ಶ್ರೀನಿವಾಸ. ಬಾಗ್ಲು ತೆಗ್ದೇ ಇದೆಯಲ್ಲ, ಬಡ್ದಿದ್ಯಾಕೋ? ಅಂದ್ರೆ ಹೊರಗಡೆ ಯಾರೋ ಬಂದಿದಾರೆ ಅಂತ ಒಳಗಡೆ ಇರೋರಿಗೆ ಗೊತ್ತಾಗ್ಲಿ ಅಂತ. ಹೊರಗಡೆ ಬಂದೆ ಹೇಳ್ಬೋದಲ್ಲ. ಹಂಗಲ್ಲ, ಮೊದ್ಲೇ ಮರ್ಯಾದಸ್ಥರ ಮನೆ. ನಮ್ ಕಡೆ ಒಂದು ಮಾತಿದೆ, ಹೊಸಲು ದಾಟಿ ಒಳಗಡೆ ಬರ್ಬೇಕು ಅಂತಂದ್ರೆ ಹೆಸರು ಹೇಳ್ಕೊಂಡು ಬರ್ಬೇಕು ಅಂತ. ಆಮೇಲೆ ಅತಿಥಿನ ಆಗಂತಕ ಅನ್ಕೊಂಡು ನೀವು ಡಿಶುಮ್ ಅನ್ಕೊಂಡ್ಬಿಟ್ರೆ ಅಲ್ವಾ BP ಶ್ರೀನಿವಾಸ್ ಅವ್ರೆ? ಹೊರೆ ನೀವ್ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಆದ್ರೆ ನನ್ನ ಹೆಸರು ನಿಮಗೆ ಗೊತ್ತು. ಏನ್ ಗೊತ್ತಿಲ್ದೆ ಮನೆ ಮುಂದೆ ಇಷ್ಟು ದೊಡ್ಡ ಬೋರ್ಡ್ ಹಾಕಿದ್ದೀರಾ, ಯಾವನು ಗೊತ್ತಾಗಲ್ಲ. ಹಾಗೆ ನಾನು ಒಳಗಡೆ ಬರಬಹುದೇ? ಬನ್ನಿ 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 ಬನ್ನಿ. ಥ್ಯಾಂಕ್ ಯು. ನೋಡಿ BP ಶ್ರೀನಿವಾಸ್ ಅವರೇ, ಹೆಸರು ನಾನು ಬೋರ್ಡ್ ನೋಡ್ಕೊಂಡು ಬಂದಿರ್ಬೋದು, ಆದ್ರೆ ನಿಮ್ಮ ಗುಣ, ನಿಮ್ಮ ನಡತೆ, ನಿಮ್ಮ ಚರಿತ್ರೆ, ನಿಮ್ಮ ಇತಿಹಾಸ ಇದನ್ನೆಲ್ಲ ತಿಳ್ಕೊಂಡೇ ಇಲ್ಲಿಗೆ ಬಂದಿರೋದು. ಹೌ ಅನ್ನೋದು ನನ್ನ ಪ್ರಶ್ನೆ, ಅದಕ್ಕೆ ಉತ್ತರ ನೋವು ಅನ್ನೋದು ನನ್ನ ಸಮಾಧಾನ. ಆ ಮುಖ ನೋಡಿ ಮೇಡಮ್, ಏನು ರಾಜ ಕಳೆ, ಶ್ರೀಮದ್ ಗಾಂಭೀರ್ಯ. ನೀವೇನಾದ್ರೂ 14-15ನೇ ಶತಮಾನದವರಾಗಿದ್ದಿದ್ರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಿದ್ರಿ. ಬಾಳ ಹೊಗಳಬೇಡಿ, ಹೊಗಳಿಕೆ ಹೊನ್ನ ಶೂಲ ಅಂತಾರೆ. ಕೂತ್ಕೊಳ್ಳಿ. ಪರವಾಗಿಲ್ಲ, ನಮ್ಗೆ ನಿಲ್ಲೋದೇ ಒಂಥರ ಸುಖ. ತಮ್ಮ ನಾಮಧೇಯ ಹೆಸರು ಸಿತಾರ ಅಂತ. ಝಿ ಅನ್ನೋದು ಇನಿಷಿಯಲ್. ನಿಮ್ಮ ಇನಿಷಿಯಲ್ ಅಲ್ಲೇ ಗೊತ್ತಾಗುತ್ತೆ ನಿಮ್ದು ಇನ್ನೆಂಥ ವ್ಯಕ್ತಿತ್ವ ಅಂತ. ಗಂಧದ ಮರ ಎಲ್ಲಿದೆ ಅಂತ ಅಡ್ರೆಸ್ ಕೇಳ್ಕೊಂಡು ಹೋಗಕ್ಕಾಗತ್ತೆ? ಅಯ್ಯೋಯ್ಯೋ, ಏ ಸುಶೀಲಾ, ಬಂದ ಅತಿಥಿಗಳಿಗೆ ಒಂದು ಲೋಟ ಕಾಫಿ ತಗೊಂಡ್ ಕೊಡೆ. ಒಂದಲ್ಲ 2 ಲೋಟ ಇರ್ಲಿ. ಅದನ್ನ ನನ್ನ ತಂಗಮ್ಮ ತಂಗಮ್ಮ ಇಸ್ ರೆಡಿ ಅಂದಂಗೆ ಇನ್ನೊಂದು ಕಾಫಿ ನಿಮ್ಗಲ್ಲ, ನನ್ನ ತಂಗಮ್ಮನ್ಗೆ.